ನಮಸ್ಕಾರ ಫ್ರೆಂಡ್ಸ್, ನೀವು ಎಲ್ಲೋ ಅರ್ಜೆಂಟಾಗಿ ಹೊರಟಿರ್ತೀರಾ. ಕರೆಕ್ಟಾಗಿ ಒಂದು ಬೆಕ್ಕು ನಿಮ್ಮ ದಾರಿಗೆ ಅಡ್ಡ ಬರುತ್ತೆ. ಆಗ ತಕ್ಷಣ ನಿಮ್ಮ ಮೈಂಡ್ನಲ್ಲಿ ಏನು ಯೋಚನೆ ಬರುತ್ತೆ? ಇವತ್ತಿನ ಕೆಲಸ ಕೆಡುತ್ತಾ, ಇವತ್ತು ಅಶುಭನ ಅಂತ ಅಲ್ವಾ? ಹಳೆ ಕಾಲದಿಂದಲೂ ನಮ್ಮ ಬೆಕ್ಕು ದಾರಿಗೆ ಅಡ್ಡ ಬಂದರೆ ಅಪಶಕುನ ಅನ್ನೋ ಒಂದು ಸ್ಟ್ರಾಂಗ್ ನಂಬಿಕೆ ಇದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತು ತಜ್ಞರು ಏನು ಹೇಳ್ತಾರೆ ಗೊತ್ತಾ? ಇದು ಕೇವಲ ಒಂದು ಬಿಗ್ ಮಿತ್, ಅಂದರೆ ತಪ್ಪು ಕಲ್ಪನೆ ಅಷ್ಟಕ್ಕೂ ಬೆಕ್ಕುಗಳ ಹಿಂದಿರೋ ಅಸಲಿ ರಹಸ್ಯ ಏನು? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಆಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಕ್ಕನ್ನು ರಾಹು ಗ್ರಹಕ್ಕೆ ಸಂಬಂಧಿಸಿದ ಜೀವಿ ಅಂತ ಪರಿಗಣಿಸಲಾಗುತ್ತೆ. ರಾಹು ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ನೆಗೆಟಿವಿಟಿ ಅಥವಾ ದೋಷಗಳು. ಇದೇ ಕಾರಣಕ್ಕೆ ಜನ ಬೆಕ್ಕು ಅಂದರೆ ಬೆಕ್ಕು ಅಡ್ಡ ಬಂದರೆ ರಾಹುವಿನ ಪ್ರಭಾವ ಬೀರುತ್ತೆ, ಕೆಲಸ ಕೆಡುತ್ತೆ ಅಂತ ಹೆದರಿಕೊಳ್ಳೋದು. ಆದರೆ ಟ್ವಿಸ್ಟ್ ಇಲ್ಲಿದೆ ನೋಡಿ. ಜ್ಯೋತಿಷಿಗಳ ಪ್ರಕಾರ ಬೆಕ್ಕನ್ನು ದೂರ ತಳ್ಳೋದ್ರಿಂದ ಅಲ್ಲ, ಬದಲಿಗೆ ಬೆಕ್ಕುಗಳಿಗೆ ರೆಗ್ಯುಲರ್ ಆಗಿ ಆಹಾರ ನೀಡಿ ಅವುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳೋದ್ರಿಂದ ನಿಮ್ಮ ಜಾತಕದಲ್ಲಿರೋ ರಾಹುದೋಷ ಮತ್ತು ನೆಗೆಟಿವ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತಂತೆ. ಎಸ್, ನೀವು ಕೇಳಿದ್ದು ನಿಜ. ಬೆಕ್ಕಿನ ಸೇವೆ ಮಾಡೋದ್ರಿಂದ ರಾಹು ಶಾಂತನಾಗ್ತಾನೆ ಅನ್ನೋದು ಎಕ್ಸ್ಪರ್ಟ್ಗಳ ಮಾತು. ಇನ್ನು ವಾಸ್ತುಶಾಸ್ತ್ರದ ಕಡೆ ಬಂದರೆ ಮನೆಯಲ್ಲಿ ಬೆಕ್ಕು ಸಾಕೋದ್ರಿಂದ ಯಾವುದೇ ತರಹದ ಮೇಜರ್ ನೆಗೆಟಿವ್ ಎಫೆಕ್ಟ್ಸ್ ಆಗಲ್ಲ ಅಂತ ವಾಸ್ತುತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಕೆಲವು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಬೆಕ್ಕುಗಳಿಗೆ ಒಂದು ಸೂಪರ್ ಪವರ್ ಇದೆ. ಅದೇನಪ್ಪ ಅಂದರೆ ನಮ್ಮ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಯನ್ನು ಅಂದರೆ ನೆಗೆಟಿವ್ ಎನರ್ಜಿಯನ್ನು ತಾವೇ ಹೀರಿಕೊಂಡು ಮನೆಯುದ್ದಕ್ಕೂ ಪಾಸಿಟಿವ್ ವೈಬ್ಸ್ ಅಂದರೆ ಸಕಾರಾತ್ಮಕ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾವಂತೆ ಬೆಕ್ಕುಗಳು. ಸೊ ಬೆಕ್ಕು ಮನೆಯಲ್ಲಿದ್ದರೆ ನೆಗೆಟಿವಿಟಿ ಇರಲ್ಲ, ಪಾಸಿಟಿವಿಟಿ ಹೆಚ್ಚುತ್ತೆ. ಬರೀ ಜ್ಯೋತಿಷ್ಯ ವಾಸ್ತು ಅಷ್ಟೇ ಅಲ್ಲ ಫ್ರೆಂಡ್ಸ್, ಸೈನ್ಸ್ ಕೂಡ ಇದನ್ನು ಒಪ್ಪಿಕೊಳ್ಳುತ್ತೆ. ಇಂದಿನ ಜಂಜಾಟದ ಲೈಫ್ನಲ್ಲಿ ಪ್ರೆಷರ್ ಮತ್ತು ಸ್ಟ್ರೆಸ್ ಕಾಮನ್ ಆಗಿಬಿಟ್ಟಿದೆ. ಇಂತಹ ಟೈಮ್ನಲ್ಲಿ ಸಾಕು ಪ್ರಾಣಿಗಳು, ಅದರಲ್ಲೂ ಬೆಕ್ಕುಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರೆ ನಮ್ಮ ಮಾನಸಿಕ ಒತ್ತಡ ಅಂದರೆ ಮೆಂಟಲ್ ಸ್ಟ್ರೆಸ್ ಕಮ್ಮಿಯಾಗಿ ಮನಸ್ಸಿಗೆ ಸಿಕ್ಕಾಪಟ್ಟೆ ಶಾಂತಿ ಸಿಗುತ್ತೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಅವುಗಳ ಸಾಮೀಪ್ಯ ನಮ್ಮ ಮೂಡನ್ನು ಇನ್ಸ್ಟಂಟ್ ಆಗಿ ಚೇಂಜ್ ಮಾಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಮೇಲೆ ಬೆಕ್ಕು ದಾರಿಗೆ ಅಡ್ಡ ಬಂದರೆ ಮೂಡ್ ಆಫ್ ಮಾಡ್ಕೋಬೇಡಿ, ಅದನ್ನು ಅಪಶಕುನ ಅನ್ಕೋಬೇಡಿ. ಅದು ಕೂಡ ಪ್ರಕೃತಿಯ ಒಂದು ಮುದ್ದಾದ ಜೀವಿ ಅಷ್ಟೇ. ಸಾಧ್ಯವಾದರೆ ಅದಕ್ಕೊಂದು ಸ್ವಲ್ಪ ಹಾಲು ಅಥವಾ ಆಹಾರ ಕೊಡಿ. ನಿಮ್ಮ ರಾಹು ದೋಷನೂ ಕಮ್ಮಿ ಆಗುತ್ತೆ, ನಿಮಗೆ ಪುಣ್ಯನೂ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಬೆಕ್ಕು ಇದೆಯಾ ಅಥವಾ ಬೆಕ್ಕು ಅಡ್ಡ ಬಂದಾಗ ನಿಮಗಾದ ಅನುಭವಗಳೇನು? ನಮಗೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಗೊತ್ತಾಗಲಿ ಈಗಲೇ ಶೇರ್ ಮಾಡಿ. ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.